ಇದು ಇಂಟರ್ನ್ಶಿಪ್ ಬಗ್ಗೆ ಹೇಳ್ತಾರೆ ಅಂತ ಬಂದಿದ್ದು. ಏನು ಇಂಟರ್ನ್ಶಿಪ್ ಬಗ್ಗೆ ಹೇಳಿದ್ರು? ಏನು ಹೇಳ್ತಾರೆ, ಮಾಮೂಲಿ ಜಾಬ್ ಬಗ್ಗೆ ಹೇಳಿದ್ರು. ಏನು ಜಾಬು? ಯಾವ್ದಾನ ಅವನು ಫಸ್ಟ್ ಕಳೆ ಇದ್ದಾಗ ಅವನೇ, ಅದಕ್ಕೆ ಚೆಕ್ ಮಾಡ್ತಾವ ಅವ್ನು ಬಿಗಿಯಾಗಿ. ಯಾಕೆ ಪ್ಯಾಂಟೆಲ್ಲ ಬಿಡಿಸಿದ್ರು? ಯಾಕೆ ಗೈಸ್ ಇಸ್ಕಾನ್ ಟೆಂಪಲ್ಗೆ ಅವ್ರ ಹುಡುಗಿನ ಕರ್ಕೊಂಬಂದಿರ ಎಲ್ಲ, ನಾನು ಮಾತ್ರ ಇವ್ ನನ್ನ ಮಕ್ಕಳನ್ನ ಕರ್ಕೊಂಬಂದಿನಿ ನೋಡಿ ಗೈಸ್. ಇವ್ರು 3 ಜನ ಗೈಸ್. ಈಗ ಅವತ್ತು ಹಿಂಗೆ ಮಾಡಿದ್ರೆ ನಮ್ಮಲ್ಲಿ ಗೈಸ್. ಈಗ ಈ ಎಲ್ಲ ಏನೇ ಐಟಮ್ಸ್ ತಗೊಂಡು, ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ನೋಡ್ತಿರ್ಬೋದು ಗಾಯ್ಸ್ ನನ್ನ ಇಲ್ಲಿ ಏನಿದೆ ಅಂತ. ಹೊಸ ಮೈಕ್ ತಂಡೆ ಗಾಯ್ಸ್. ನೆನ್ನೆ ವ್ಲಾಗೋಸ್ಕರ ಮತ್ತು ವೀಡಿಯೋಗೋಸ್ಕರ ಮೈಕ್ ತಗೊಂಡಿದ್ದೀನಿ. ಇವತ್ತಿನ ಮಸ್ತಾಗಿ ವೀಡಿಯೋ ಮಾಡ್ತೀನಿ, ಮಸ್ತ್ ಕಂಟೆಂಟ್ ಕೊಡ್ತೀನಿ ಗಾಯ್ಸ್. ಎಲ್ಲ ನೋಡಿ ಸಪೋರ್ಟ್ ಮಾಡಿ ಗಾಯ್ಸ್. ಇದಕ್ಕೋಸ್ಕರ ಕಾಯ್ತಿದ್ದು ಇಷ್ಟಿನ ನಾನು. ಇವತ್ತೇನು ಹೇಳಿ ಗಾಯ್ಸ್, ಇವತ್ತು ನಮ್ಮ ಬೋಚಿನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಂತ, ಅದಕ್ಕೆ ನಾವು ಹಾಸ್ಪಿಟ್ಲಿಗೆ ಹೋಗ್ತಿದ್ದೀವಿ. ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ ಬ್ಲಾಗಿಂಗ್ ಮಾಡ್ಕೊಂಡು ಹೊಸ ಮೈಕ್ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ, ವಾಯ್ಸ್ ಹೆಂಗಿರುತ್ತೆ ಅಂತ ತಿಳ್ಕೊಳ್ಳೋದು ಪಬ್ಲಿಕಲ್ಲೆಲ್ಲ. ಮತ್ತು ಹಂಗೆ ಇವತ್ತು ಇಸ್ಕಾನ್ ಟೆಂಪಲ್ ಹೋಗ್ತಿದ್ದೀವಿ. ನಾನು ನಮ್ಮ ಬೋಚಿ ಎಲ್ಲ ಹಾಸ್ಪಿಟ್ಲಿಗೆ ಕ್ಲಿಪ್ ಬಾಸ್ಕೊತಂಗೆ ಗಾಯ್ಸ್. ಅವನು ಅಲ್ಲಿಗೆ ಅಲ್ಲೆಲ್ಲ ಮುಂದೆ ಬಂದ್ಬಿಟ್ಟಾಗ, ಅದಕ್ಕೆ ಕ್ಲಿಪ್ ಬಾಸ್ಕೊಳಕ್ಕೆ ಹೋಗ್ತವನೆ. ಅದಕ್ಕೆ ಈಗ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಹಂಗೆ ಇಸ್ಕಾನ್ ಟೆಂಪಲ್ ಕೊಟ್ಬರೋಣ ಅಂತ ಹೋಗ್ತಿದ್ದೀವಿ. ಅಲ್ಲಿ ಗೌತಮ ಕಾಲೇಜವ್ರು ಕಾಯ್ತವನೆ, ಅಲ್ಲಿಂದ ಹಂಗೆ ಹೋಗ್ತೀವಿ. ಹೋಗೋ ಮನೆ ಗೈಸ್. ಈಗ ಗೌತಮ್ ಅವ್ರು ಬಂದರೆ ಗೌತಮ್ ಅವ್ರು ಮಾಸ ಮನೆ ಗೈಸ್. ಸರ್ ನಿಮ್ಮ ಅನಿಸಿಕೆ ಏನು ಹೇಳಿ ಸರ್? ಏನು ಹೇಳೋದು ಏನಿಲ್ಲ. ದೇವಸ್ಥಾನಕ್ಕೆ ಹೋಗ್ಬೇಕಾ ಫಸ್ಟು? ನೀವು ಹೆಂಗೆ ಬಂದಿದ್ದಾರೆ ಕಾಲೇಜ್ ಇವತ್ತು ಇದು ಇಂಟರ್ನ್ಶಿಪ್ ಬಗ್ಗೆ ಹೇಳ್ತಾರೆ ಅಂತ ಬಂದಿದ್ದು. ಏನು ಇಂಟರ್ನ್ಶಿಪ್ ಬಗ್ಗೆ ಹೇಳಿದ್ರು? ಏನು ಹೇಳ್ತಾರೆ, ಮಾಮೂಲಿ ಜಾಬ್ ಬಗ್ಗೆ ಹೇಳಿದ್ರು. ಏನು ಜಾಬು? ಯಾವ್ದಾನ ಆಗಲಿ ಜಾಬ್ಗಳು, ಯಾವುದು ನಮ್ಗೆ ಇಷ್ಟ ಬಂದಿದ್ದು ಜಾಬ್ಗಳು ಸೇರ್ಕೋಬೋದು. ಇಷ್ಟ ಬಂದಿದ್ದು ಅಂದರೆ ಇನ್ನೇನು ಮಾಮೂಲಿ ಅವ್ರಿಗೆ ಒಂದು ಇದು ಮಾಡ್ಕೊಂಡ್ಬಿಡ್ತಾರೆ. ನಾವು ಗೌರ್ಮೆಂಟ್ ಜಾಬ್ ಆದರೆ ಗೌರ್ಮೆಂಟ್ ಜಾಬ್ ಅವರು ಮಾಡ್ಕೋಬೋದು. ಯಾವ ಗೌರ್ಮೆಂಟ್ ಜಾಬು? ಯಾವ್ದಾರು ಆಗಲಿ. ಯಾವುದು? ರೈಲ್ವೆ. ಯಾವ ರೈಲು? ಗಾಯ್ಸ್ ಇವತ್ತು ಈ ಪೇಷಂಟ್ಗೆ ಏನಾಯಿತು ಅಂದರೆ ಕ್ಲಿಪ್ಪು ನಾಳೆ ಆಗ್ತಾರಂತೆ ಗಾಯ್ಸ್. ಅಲ್ಲಿ ಕ್ಲಿಪ್ಪು ಅಲ್ಟಾಸು ಒಂದ್ಸಲ ನಿಂತು ಅಲ್ಟಾಸು ಗಾಯ್ಸ್. ಅಲ್ಲೆಲ್ಲ ಮುಂದೆಯಿಂದ ನೋಡೋ, ಅದಕ್ಕೆ ಕ್ಲಿಪ್ ಹಾಕ್ಸ್ಕೊತಾನಂತೆ. 60,000 ಕೊಟ್ಟು ಕ್ಲಿಪ್ ಹಾಕ್ಸ್ಕೊತಾನೆ. ಅವರು ಇವತ್ತು ಬಾ ನಾಳೆ ಬಾ ಅಂತ ಆಟ ಆಡಿಸ್ತವ್ರೆ. ಏನೋ ಕೈಗೆ ಕೊಟ್ಬಿಟ್ರೆ ಏನು ಮಾಡ್ತಾರೆ ಸಮಯ ಕೊಟ್ಟಿಲ್ಲ ಇನ್ನೂ ಗಾಯ್ಸ್. ಈಗ ತಾನೇ ಎಂಟ್ರಿ ಯಾವುದೋ ಇಸ್ಕಾನ್ ಟೆಂಪಲ್ಗೆ. ಇದು ಒಂದು 7ನೇ ಸಲ ಬರ್ತಿರೋದು ಇಸ್ಕಾನ್ ಟೆಂಪಲ್ಗೆ. ಹಾಂ ಏನು ಕೈ ಇರ್ತಾರೆ? ಚೆನ್ನಾಗಾಯ್ತಲ್ಲ ನಿಂದು ಇದು. ಗೈಸ್ ಎಲ್ಲ ಹೊಸ್ತಾಗ ಮಾಡ್ಬಿಟ್ರೆ ಎಂಟ್ರಿ. ನಾನು ನೋಡಿ ಗೈಸ್ ಒಳ್ಳೆ ಟೆರರಿಸ್ಟ್ ನೋಡುವ ನೋಡ್ತಾರೆ. ನಮಗೆ ಏನು ಚೆಕ್ ಮಾಡೋಲ್ಲ? ಫೋನಲ್ಲಿ ಏನದಂತೆ? ಫೋನಲ್ಲಿ ಅವನ ಗೈಸ್ ಒಳ್ಳೆ ಗೈಸ್. ಅವನು ಫಸ್ಟ್ ಕಳೆ ಇದ್ದಾಗ ಅವನೇ, ಅದಕ್ಕೆ ಚೆಕ್ ಮಾಡ್ತಾರೆ ಅವ್ನು ಬಿಗಿಯಾಗಿ. ಯಾಕೆ ಪ್ಯಾಂಟೆಲ್ಲ ಬಿಡಿಸಿದ್ರು? ಯಾಕೆ ಗೈಸ್ ಪ್ಯಾಂಟ್ ಎತ್ತಿರಂತೆ. ಒಳ್ಳೆ ಕಳ್ಳೆ ಇದ್ದಂಗಿದೆ ನೋಡಕ್ಕೆ, ಅದಕ್ಕೆ ಚೆಕ್ ಮಾಡ್ತಾರೆ ಅರ್ಧ ಗಂಟೆ. ನನ್ನ ಇದೇನಂತ ಅಷ್ಟೇ ಕೇಳಿದ್ರು, ಬಡ್ಸು ಅಂತ ಹೇಳಿದ್ದು ನಾನು ಅಷ್ಟೇ, ಏನಿಲ್ಲ. ಚಪ್ಪಲಿ ಕಾಸು ನಮ್ಮ ಗೌತಮ್ ಅವ್ರು ಕೊಡ್ತಾರೆ ಇವಾಗ 5 ರೂಪಾಯಿ 10 ರೂಪಾಯಿ. ನಿನ್ನೆ ಕೊಡಬೇಕು, ಇನ್ನೊಂದು ಬಿಟ್ಟು ಅಲ್ಲಿ ಅವತ್ತು ಬಿಟ್ಟೋದ್ವಲ್ಲ. ಈಗ ಜಾಗ ಚೇಂಜ್ ಮಾಡೋರೆ ಗೈಸ್. ನಾನು ಎಲ್ಲ ಹಿರೇಕ್ ಹಾಕ್ಬಿಡ್ತೀನಿ. ಏನಾ ಹಿರೇಕ ಹೋಗಿದ್ದೆ ನೀನು? ನೋಡ ಹೋಗಿದ್ದೆ ಹಿರೇಕೆ. CS ಅಷ್ಟಾಗಿರೋದು, ಬೇರೆ ಏನಾಗಿರೋ ಹಿರೇಕೆ ನೀನು ತಗೊಂಬರು ಗಾಯ್ಸ್. ಯಾವ್ದು ಬೇರೆ ಚಪ್ಪಲಿ ಇದ್ದಾನೆ ಅಲ್ಲಿ ಕೊಡೋದು. ಬರಲಿ ಚಪ್ಪಲಿ ಅಲ್ಲಿ ಕದಲ್ಲಿ ದೂರ ಈ ಕಡೆ ಹೋದಲ್ಲ. ಯಾಕೆ ಮೈಚಲ್ ಮಾತ್ರ ಈಗ? ಹಾಂ ಚಪ್ಪಲಿಗೆಲ್ಲ ಟಿಕೆಟ್ ಇದೆ, ಒಳ್ಳೆ ಕಾಸು ಉಲ್ಟಾಕೊಂಡದು ಹೋಟೆಲ್ಲಿ ಸೈಕಲ್. ಹೊಸ ಬ್ಯಾಗ್ಗಳೆಲ್ಲ ತಂದ್ಬಿಡೋರಲ್ಲಪ್ಪ ಚಪ್ಪಲಿಗೋಸ್ಕರ. ಅಲ್ಲಿ ಆಗ್ತಾರೆ ನಮ್ಮನವ್ರು ಸೈಕಲ್ ಹಂಗೆ ಎತ್ತು ಬೇಗ ಎತ್ತು ಚಪ್ಪಲಿ. ಏನಾಯ್ತು?
ಗಾಯ್ಸ್ ಏನೋ ಚುಚ್ಕೊಂಡ್ಬಿಡ್ತಂತೆ ಕಾಲಿಗೆ ಪಾಪ ಗೌತಮ್ಗೆ. ವಾ ವೆರಿ ಬ್ಯೂಟಿಫುಲ್ ನೋಡಿ ಗಾಯ್ಸ್, ಇಲ್ಲಿ ಒಂದು ತೊರೆ ಇರಿದೈತೆ ಇಲ್ಲಿ ತೊರೆ. ಏನು ಪ್ಲ್ಯಾನ್ ಗುರು ಇವ್ರದ್ದು, ಯಾವ ಇಂಜಿನಿಯರ್ ಕಟ್ಕೊಟ್ನ ಪ್ಲ್ಯಾನ್ಗಳನ್ನ ಅಂತೆ ಸಮಾಶ್. ನಾವು ಇಂಜಿನಿಯರ್ ಗಾಯ್ಸ್ ಇಲ್ಲಿಂದ ಗ್ಲಾಸಸ್ ನೋಡಿ ಹೆಂಗೆ ಕಾಣುತ್ತೆ. ಈಗ ಡೈರೆಕ್ಟ್ ಬಂದಿದ್ದೋ ಏನು ಸಿಕ್ಕಾಬಿಟ್ಟೆ ಜನ ಇಲ್ಲ. ಮಾಸ್ಕ್ ಯಾರನ್ನ ಕಳ್ಳ ಹಾಕೊಂಬಿಟ್ರು ಕೊಟ್ಕಿಡಾರ ಆಮೇಲೆ ದೇವಸ್ಥಾನ ಬರ್ಬೇಕಾದ್ರೆ ಮಾಸ್ಕ್ ತೆಗ್ದು ಬರಬೇಕು. ಹೇಳು ಇದು ಹಣೆ ಏನು ಹೇಳಿದ ಗಾಯ್ಸ್. ಇನ್ನು ಈಗ ಎಂಟರ ಸ್ವಾಮಿ ದರ್ಶನ ಮಾಡೋಕ್ಕಲ್ಲ ಗಾಯ್ಸ್, ಎಂಟರ ಸ್ವಾಮಿ ಲವನೇ ಇನ್ನೇನು ಮಾಡೋದು, ಓಲೇಬೇಕು, ಜಾಗ ಬಿಡೋದ ಅಲ್ಲಿ ಡೈರೆಕ್ಟ್ ನೆಕ್ಸ್ಟ್ ಅಲ್ಲಿ ದರ್ಶನಕ್ಕೆ. ಈಗ ನಾವು ಬಂದಿದ್ದೀವಿ, ಈಗ ಇಲ್ಲಿಂದ ಸ್ಟಾರ್ಟ್ ಆಯ್ತು ನೋಡಿ ಗಾಯ್ಸ್ ಇಸ್ಕಾನ್ ಟೆಂಪಲಲ್ಲಿ ಏನೇನು ಬಿಸ್ನೆಸ್ ಮಾಡ್ತಾರೆ ಅಂತ. ನಮ್ಗೆ ಗೌತಮನು ಇಲ್ಲಿ ಹೋಟ್ಲ್ ಇಕ್ಬೇಕು ಅಂತ ಡಿಸೈಡ್ ಮಾಡೋಣ ಗಾಯ್ಸ್. ಇಲ್ಲಿ ಇಲ್ಲಿಂದ ಸ್ಟಾರ್ಟ್ ಗಾಯ್ಸ್, ಎಲ್ಲ ಬಿಸ್ನೆಸ್ಗಳು ಇಲ್ಲೇ ನಡೆಯುತ್ತೆ ಗಾಯ್ಸ್. ಈಗ ಇದಿರೋದು ಈಗ ಸ್ಥಳ, ಈಗ ಇಲ್ಲಿಂದ ಫುಲ್ ಈ ಥರ ಕಟ್ತಾರಂತೆ ನೆಕ್ಸ್ಟ್. ಅಂದರೆ ಇದು ನಮ್ಮ ಮದುವೆ ಆಗಿ ನಮ್ಮ ಮಕ್ಳಿಗೆ ಮದುವೆ ಆಗಿ ಯಾವಾಗ ಕಟ್ತಾರೆ ಈ ಥರ ದೇವಸ್ಥಾನನ. ಅಷ್ಟೊತ್ತಕ ನಾವು ಕಾಯ್ಕೊಂಡು ಕೂತಿರ್ಬೇಕು ಗಾಯ್ಸ್ ಈಗ ಅಷ್ಟೇ ಗಾಯ್ಸ್. ಇವೆಲ್ಲ ಬುಕ್ಗಳದಾದ್ರೆ ಎಡೆ ಫುಲ್ಲು ಈಗ ಇದ್ರದ್ದು ಗಾಯ್ಸ್, ಯಾವುದು ಗೊತ್ತಾ, ಊಟದ್ದು ಇಂಥ ಬಿಸ್ನೆಸ್ ಗಾಯ್ಸ್. ಇಲ್ಲಿ ನೋಡಿ ಇವೆಲ್ಲ ಓಕೆ, ಆದರೆ ಸಖತ್ ಬಿಸ್ನೆಸ್ ಮಾಡೋದಲ್ಲ ವೇಸ್ಟ್ ಇದೆ ಗಾಯ್ಸ್. ಈಗ ಬಂದಿದ್ದೀವಿ ಇದು ಊಟದ್ದು ಮತ್ತು ಸ್ನ್ಯಾಕ್ಸು ಮತ್ತು ಈಗ ವಿಗ್ರಹಗಳ್ದು. ಇನ್ನು ಊಟದ್ದು ಬಂದಿಲ್ಲ ಕಣ, ಇನ್ನೂ ಸ್ವಲ್ಪ ದೂರ ಐತಲ್ಲಿ. ಇದು ನೋಡಿ ಒಬ್ಬಟ್ಟು ಲಾಡು ಏನೋ ಹಣೆಯಾರು ಮಾಡ್ತಾರೆ, ಅಲ್ಲೆಲ್ಲ ಫುಲ್ ವಿಗ್ರಹದ್ದು. ಹಳೆ ಇಸ್ಕಾನ್ ಟೆಂಪಲ್ ನೋಡಿ ಗಾಯ್ಸ್ ಈ ಥರ ಇತ್ತು. ಈ ಥರ ಜಾಗನ ಫುಲ್ ಈಗ ಕ್ರಿಯೇಟ್ ಮಾಡಿ ಹೊಸ್ದಾಗಿ ಮಾಡಿ ಸಖತ್ತ ಮಾಡೋದು. ಇವಾಗ ನಾವು ದಿನ ಚಿಂಟು ಟಿವಿ ನೋಡ್ತೀವಿ, ಅಲ್ಲೆಲ್ಲ ಇದನ್ನ ಇದಂತ ನೋಡ್ತೀವಿ ನಾವು ಚಿಂಟು ಟಿವಿ ದಿನ ಗಾಯ್ಸ್. ಈಗ ಡೈರೆಕ್ಟ್ ಊಟ ಗಾಯ್ಸ್, ಇಲ್ಲಿ ಯಾವ ಥರ ಊಟ ಬೇಕು ಗಾಯ್ಸ್ ನಿಮಗೆ, ಅಂದರೆ ಸ್ನ್ಯಾಕ್ಸ್ ಯಾವ ಥರ ಬೇಕು ಎಲ್ಲ ಥರ ಸಿಗುತ್ತೆ. ಸ್ನ್ಯಾಕ್ಸ್ ಬ್ರೆಡ್ ಸ್ನ್ಯಾಕ್ಸ್ ಎಲ್ಲ ಸಿಗುತ್ತೆ. ಬಿಸ್ನೆಸ್ ಮಾತ್ರ ಸಕ್ಕತ್ತಾಗಿ ಮಾಡ್ತಾರೆ ಇಸ್ಕಾನ್ ಟೆಂಪಲ್ ಒಡೆ. ಎಲ್ಲ ತಗೊಂಡು ತಿಂತಾರೆ, ಯಾಕೆ ಅಲ್ಲಿ ಈಗ ಎಲ್ಲ ತಗೊಂಡು ತಿಂತಾರೆ ತಾನೆ, ಒಬ್ರು ಮಿಸ್ ಮಾಡಲ್ಲ. ಇದು ನೋಡಿ ಸ್ವಿಮ್ಮಿಂಗ್ ಪೂಲ್ ಹೆಂಗೈತೆ ಇಲ್ಲಿ. ರಾತ್ರಿ ಹೊತ್ತು ಕೃಷ್ಣ ಬಂದು ಈಜಾಡ್ತಾನಂತೆ ಸ್ವಿಮ್ಮಿಂಗ್ ಪೂಲ್ ಒಳಗೆ, ಅದಕ್ಕೆ ದಿನ ಫುಲ್ ಫ್ರೆಶ್ ಆಗಿರುತ್ತೆ ಇದು ಗಾಯ್ಸ್. ಈಗ ಬಂದಿದ್ದೀವಿ ನಮ್ಮ ಪ್ರೈವೇಟ್ ಪೊಂಗಲ್ ತಿನ್ನೋಕ್ಕೆ. ಇದೇ ಗಾಯ್ಸ್ ಇದು ಫೇಮಸ್ಸು ಪೊಂಗಲ್ಲು, ಇದಕ್ಕೋಸ್ಕರನೇ ಬರೋದು ಎಷ್ಟೊಂದು ಜನ ಇಸ್ಕಾನ್ ಟೆಂಪಲ್ಗೆ. ಆದ್ರೆ ನಾವು ಸಹ ದೇವ್ರ ನೋಡೋಣ ಅಂತ ಬರ್ತೀವಿ, ಪೊಂಗಲ್ ತಿಂಗಳು ಹೋಯ್ತೀವಿ 2 ಸಲ 3 ಸಲ ಹಾಸ್ಕೊಂಡು. ಎಷ್ಟು ಸಲ ಬೇಕಾದ್ರೂ ಹಾಸ್ಕೊಂಬಂತಿದ್ದೆ ಗಾಯ್ಸ್ ಪೊಂಗಲ್ನ ಗಾಯ್ಸ್. ನಮ್ಮ ಪ್ರೈವೇಟ್ ಪ್ರಸಾದ ಇಲ್ಲಿ ಪೊಂಗಲ್ ಮಾತ್ರ 2 ಸಲ 3 ಸಲ ಹಾಕೊಂಡು ಸರಿಯಾಗಿ ಜಡಿತೀವಿ. ಎಷ್ಟು ಸಖತ್ತಾಗಿರ್ತದೆ ಅಂದರೆ ಗಾಯ್ಸ್ ಇದು. ಇಲ್ಲಿಂದ ಊಟ ನೆಕ್ಸ್ಟ್ ಊಟ ಹೋಗ್ತೀವಿ, ಜಾಗ ಇದ್ದರೆ. ಜನ ಇಲ್ಲ ಅಂದರೆ ಮಾತ್ರ ಹೋಗ್ತೀವಿ, ಇಲ್ಲಾಂದರೆ ಹೋಗಲ್ಲ ಗಾಯ್ಸ್. ಈಗ ಊಟ ಉಣ್ಣಕ್ಕೆ ಹೋಗಿಲ್ಲ ಅಂದರೆ ಸಿಕ್ಕಾಪಟ್ಟೆ ಜನಗಳವ್ರೆ, ಅದಕ್ಕೇ ಈಗ ಸೀದಾ ಮನೆ ಕಡೆಗೆ ಹೊರಡಲ್ಲ, ಸುಮ್ಮನೆ ಎಲ್ಲ ಸುಧಾಕಡೆ ಹೋಗ್ತೀವಿ. ಈಗ ಸುಮ್ಮನೆ ಬಂದಾಗ ಗಾಯ್ಸ್ ಇವತ್ತು ಅವನಿಗೆ ನಾಳೆಗೆ ಅಪಾಯಿಂಟ್ಮೆಂಟ್ ಆಗೋದೆ, ಇವತ್ತಿಲ್ಲ ಅಂತೆ. ಈ ಅಲ್ಲಿಗೆ ನೋಡಿ ಸುಂದರವಾದ ಅಲ್ಲಿಗೆ ನಾಳೆಗೆ ಅಪಾಯಿಂಟ್ಮೆಂಟ್ ಇದೆ, ಕ್ಲಿಪ್ ಹಾಕೋದು. ಇವತ್ತೇನಿಲ್ಲ. ಈಗ ಸೀದಾ ಏನು ಮಾಡೋದು ಅಂತ ಗೊತ್ತಿಲ್ಲ, ಸೀದಾ ಯೋಚನೆ ಮಾಡೋಣ ಸ್ವಲ್ಪ ಹೊತ್ತು ಗಾಯ್ಸ್. ಇಲ್ಲಿ ಇಸ್ಕಾನ್ ಟೆಂಪಲ್ಗೆ ಎಲ್ಲರೂ ಹುಡುಗಿನ ಕರ್ಕೊಂಬಂದಿದ್ರೆ, ನಾನು ನೋಡಿ ಗಾಯ್ಸ್ ಇವಂಗೆ ಕರ್ಕೊಂಬಂದಿದ್ದೀನಿ ಗಾಯ್ಸ್. ಈಗ ಇಸ್ಕಾನ್ ಟೆಂಪಲ್ ಮುಗಿಸ್ಕೊಂಡು ಈಗ ಮಾಟೊಳಿಗೆ ಬಂದಿದ್ದೀವಿ ಅಂತ ತಿನ್ನಕ್ಕೆ ತಗೊಂಡೋಗೋಣ ಅಂತ. ಈಗ ಈ 20 ಬಸ್ ಬೇಡ ಎತ್ಕೊಳ್ಳೋ ಏನು ಈ ಡ್ರೈ ಫ್ರೂಟ್ಸು. ವಾ ಗಾಯ್ಸ್, ಈಗ ಸುತ್ತಾಡೋಕ್ಕೆ ಬರ್ತಾರೆ ಗಾಯ್ಸ್ ಇವರೆಲ್ಲ ಬೆಂಗಳೂರಲ್ಲಿ. ಸುಮ್ಮನೆ ಏನೋ ತಗೊಳ್ಳೋಲ್ಲ, ಸುಮ್ಮನೆ ಸುತ್ತಾಡೋಕ್ಕೆ ಅಷ್ಟೇ. ಈಗ ಮೇಲ್ಗಡೆ ಮನೆ ಐಟಮ್ಸ್ ನೋಡ್ಕೊಂಬರೋಣ ಅಂತ ಹೋಗ್ತೀವಿ. ಮೇಲ್ಗಡೆ ತರಕಾರಿ ವೆಜಿಟೇಬಲ್ಸ್. ಸಾರಿ ಬ್ರೋ ಇತ್ತ ಮಕ್ಕೆ ಸರಿಯಾಗಿ. ಯಾವಳ ಡೆಟಾಲ್ ಸೋಪ್ ಹಚ್ಕೋ, ಡೆಟಾಲ್ ಸೋಪ್ ತೋರಿಸ್ತಾ ನೋಡಿ, ಡೆಟಾಲ್ ಸೋಪ್ನ ಗಾಯ್ಸ್. ಬಂದಿದ್ಕೋ ಒಂದು ಯಾವುದೋ ಪೇಸ್ಟ್ ಕ್ರೀಮ್ ತಗೊಂಡ ಗಾಯ್ಸ್, ಇದು ಮರ್ಯಾದೆ ಹೋಗ್ಬಾರ್ದು ಅಂತ ಸುಮ್ಮನೆ ಬಂದಿದ್ರ ಗಾಯ್ಸ್. ಈಗ ಅವತ್ತು ಹಿಂಗೆ ಮಾಡಿದ್ರೆ ಗಾಯ್ಸ್. ಈಗ ಈ ಎಲ್ಲ ಏನೇನು ಐಟಮ್ಸ್ ತಗೊಂಡು ಆಂಟರ್ ಬಿಲ್ ಮಾಡ್ತಾರೆ. ಏನೋ ಬುಡ್ಕೋಟ್ ಆಯ್ತು ಅಂದ್ರೆ ನನ್ನ ಮಕ್ಕಳು ಇದೇ ಫಿಕ್ಸು. ಈಗ
ವರ್ಕೌಟ್ ನಿಮಗೆ ಗೈಸ್ ಎಲ್ಲ ಫುಲ್ಲು ಅಲ್ಲಾಡ್ತಾರೆ ಗೈಸ್ ನಮ್ಮನ್ನ ಅಲ್ಲಿಂದ ಇಲ್ಗೋಗಿ ಇಲ್ಲಿಂದ ಅಲ್ಗೋಗು ಅಂತ. ಗೈಸ್ ಈಗ ಎಲ್ಲ ಶಾಪಿಂಗ್ ಗೀಪಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ದೇವಸ್ಥಾನ ದರ್ಶನ ಮಾಡ್ಕೊಂಡು ಇಂಟರ್ನ್ಶಿಪ್ ಮುಗಿಸ್ಕೊಂಡು ಈ ಒಂದು ಕ್ಲಿಪ್ ಮುಗಿಸ್ಕೊಂಡು ಸೀದಾ ಮನೆಗಡೆ ಹೋಗ್ತಿದ್ವಿ ಗೈಸ್ ಈಗ ಇವನ್ನ ಕರ್ಕೊಂಡು ವಾಕಿಂಗ್ ಬಂದಿದ್ದೀನಿ ಗೈಸ್. ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು, ಯಾಕಂದರೆ ಇದರಿಂದ ಗೈಸ್ ನೋಡಿ ಈ ಮೈಕ್ ಅಂತ ನೆಕ್ಸ್ಟ್ ಲೆವೆಲು. ಈ ಮೈಕ್ ಬಂದಕ್ಕೆ ಸ್ವಲ್ಪ ವಾಯ್ಸು ದೂರದಿಂದ ಕೇಳಿಸಿದ್ದಿಸ್ತೀನ, ಈಗ ಹತ್ರದಿಂದ ಕೇಳಿಸೋದು ವಾಯ್ಸು. ನನಗಂತೂ ಫುಲ್ ಖುಷಿಯಾಗಿದೆ ಇವತ್ತಂತೂ, ಬೆಳಗಿಂದ ಖುಷಿಯಾಗಿತ್ತು. ಏನು ಮಾಡೋಣ ಗೈಸ್ ಈಗ. ಆ ದೇವ್ರು ಬರಪ್ಪ ಪಾಪ, ದೇವ್ರು ಬಾ ಹುಚ್ಚೈಬಾರ್ದು ಪಾಪ, ಲೇ ಪಾಪ ದೇವ್ರು ಹುಚ್ಚೈ ಥೂ ಯಾರಿಗೂ ಗೈಸ್. ಇವ್ ನನ್ನ ಕೆಟ್ಟ ಬುದ್ಧಿ ಕಲ್ಲು ಸಿಕ್ಕಾಪಡೆ. ಈ ಮೈಕು ಇಷ್ಟು ದಿನ ಮೈಕೋಸ್ಕರ ಕಾಯ್ತಿದ್ದೆ, ಇನ್ಮೇಲೆ ವೀಡಿಯೋಸು ಲಾಗ್ಸು ಆರಾಮ್ಸಿಗೆ ಮಾಡ್ಬೋದು ಗೈಸ್. ಇವತ್ತೇ ಲಾಸ್ಟ್ ಗೈಸ್, ಇನ್ನೊಂದು ದಿವಸ ಏನೋ ವೀಡಿಯೋ ನಂದು ಬರಲಿಲ್ಲ ಅಂದರೆ ಎಲ್ಲರೂ ಅನ್ಸಬ್ಸ್ಕ್ರೈಬ್ ಮಾಡ್ಬಿಡಿ. ಇಲ್ಲ 60 ಜನ ಸಬ್ಸ್ಕ್ರೈಬರ್ ಅವರೇ, 61 ಜನ ಎಲ್ಲ ಅನ್ಸಬ್ಸ್ಕ್ರೈಬ್ ಮಾಡ್ಬಿಡಿ. ಯಾರೋ ನೋಡ್ಬಿಡಿ ನಾನು ವೀಡಿಯೋ ಅಂತ ಹೇಳ್ತೀನಿ ಗೈಸ್ ಈ ವಿಡಿಯೋದಿಂದ ಅಷ್ಟೇ. ಇನ್ನೊಂದೇ ಒಂದು ದಿವಸ ಏನೋ ವೀಡಿಯೋ ಲೇಟಾಗಿ ಬಂತು ಅಂದರೆ ಎಲ್ಲ ಅನ್ಸಬ್ಸ್ಕ್ರೈಬ್ ಮಾಡ್ಬಿಡಿ ಗೈಸ್. ಇನ್ಸ್ಟಾಗ್ರಾಮಲ್ಲಿರೋರು ಅಷ್ಟೇ, ಯೂಟ್ಯೂಬಲ್ಲಿರೋರು ಅಷ್ಟೇ, ಆಯಿತಾ.